ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೇರಿರುವ ಬೆನ್ನಲ್ಲೇ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಶಾಸಕ ಅಜಯ್ ಸಿಂಗ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಫೈಟ್ ತಾರಕಕ್ಕೇರಿದೆ. ಈಗ ಸದ್ಯಕ್ಕೆ ಅಲ್ಪ ವಿರಾಮವನ್ನು ಹಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಲೇಬೇಕು. ಇದು ಶಾಸಕ ಅಜಯ್ ಸಿಂಗ್ ಅವರ ಅಚ್ಚರಿಯ ಹೇಳಿಕೆ. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗಬಹುದು. ಏರ್ಪೋರ್ಟ್ನಲ್ಲಿ ಶಾಸಕ ಅಜಯ್ ಸಿಂಗ್ ಹೊಸ ಬಾಂಬನ್ನು ಹಾಕಿದ್ದಾರೆ. ಎಲ್ಲರೂ ಕುಳಿತು ಮಾತಾಡ್ತಾರೆ, ಈಗ ತೊಂದರೆ ಇಲ್ಲ. ಇದು ಸ್ವಪಕ್ಷದ ಶಾಸಕನ ಹೇಳಿಕೆ. ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ಮಾಡಿದ್ದಾರೆ ಅಂದರೆ ಪ್ರಾಬ್ಲಮ್ ಇದೆ ಅಂತ, ಇದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಅಜಯ್ ಸಿಂಗ್ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಅದಾದ್ಮೇಲೆ ಆಗುತ್ತೆ ಸರ್. ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇರ್ತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಅದಾದ್ಮೇಲೆ ಆಗುತ್ತೆ ಸರ್. ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇರ್ತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದಂದ್ರೆ ಸ್ವಪಕ್ಷದ ಲೀಡರ್ಗಳು ಈ ಕುರ್ಚಿ ಕಾದಾಟದ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಅಜಯ್ ಸಿಂಗ್ ಅವರ ಸರದಿ. ಮತ್ತೊಂದು ಕಡೆ ಈಗ ಎಲ್ಲವೂ ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ದೆಹಲಿ ಅಂಗಳಕ್ಕೆ ಹೋಗಿ ನಿಂತಿದೆ. ಈ ಬೆಳವಣಿಗೆ ನಡುವೆ ಅಜಯ್ ಸಿಂಗ್ ಅವರ ಹೇಳಿಕೆ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅಂತ? ಸಚಿನ್, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಮಳೆ ನಿಂತರೂ ಮಳೆಯ ಹನಿ ನಿಂತಿಲ್ಲ ಅನ್ನೋ ಒಂದು ಪದ ಏನಿದೆ ಅದು ಸೂಟಬಲ್ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಸ್ವತಃ ಖುದ್ದಾಗಿ ಸಿಎಂ ಮತ್ತೆ ಡಿಸಿಎಂ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವೆಲ್ಲರೂ ಸಹ ಒಟ್ಟಾಗಿದ್ದೇವೆ, ಮುಂದಿನ 2028ರ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ಜೊತೆಗೆ ಲೋಕಲ್ ಬಾಡಿ ಚುನಾವಣೆಗಳನ್ನು ದೃಷ್ಟಿ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತೀವಿ, ನಾನು ಡಿ ಕೆ ಶಿವಕುಮಾರ್ ಬ್ರದರ್ ತರ ಇದ್ದೀವಿ ಅನ್ನೋ ಒಂದು ಮಾತನ್ನು ಸಹ ಸಿಎಂ ಅವರು ಸ್ಪಷ್ಟಪಡಿಸಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹ ಅದಕ್ಕೆ ತಲೆ ಅಲ್ಲಾಡಿಸಿದ್ರು. ಜೊತೆಗೆ ಇವತ್ತು ಸಹ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ನಾವಿಬ್ರು ಜೋಡೆತ್ಗಳು, ಬ್ರದರ್ಸ್ಗಳು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳಿದ್ರು. ಆದ್ರೆ ಕಾಂಗ್ರೆಸ್ನ ಒಳಗೆ ಏನಾಗ್ತಾ ಇದೆ ಅನ್ನೋದು ಅಜಯ್ ಧರ್ಮಸಿಂಗ್ ಅವರ ಮಾತು ಕೇಳಿದ್ರೆ ಗೊತ್ತಾಗ್ತೈತೆ. ಮಾಜಿ ಸಿಎಂ ಅವರ ಪುತ್ರ ಧರ್ಮಸಿಂಗ್ ಅವರ ಪುತ್ರ ಆಗಿರ್ತಕ್ಕಂಥ ಅಜಯ್ ಧರ್ಮಸಿಂಗ್ ಅವರು ಇವತ್ತು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ನಾಯಕತ್ವ ಬದಲಾವಣೆ ಆಗುತ್ತಾ ಸರ್ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಆಗ್ಲೇಬೇಕು ಅನ್ನೋ ಒಂದು ಉತ್ತರವನ್ನ ಸಹ ನೀಡ್ತಾರೆ. ಅಂದ್ರೆ ಇದು ಜನವರಿಗಾಗ್ಬೋದು, ಫೆಬ್ರವರಿಗಾಗ್ಬೋದು ಅಥವಾ ಮಾರ್ಚಿಗಾಗ್ಬೋದು, ಒಟ್ಟು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಇಂಟನ್ನ ಅಜಯ್ ಧರ್ಮಸಿಂಗ್ ಅವರು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಸೆಂಬ್ಲಿ ಆರಂಭ ಆಗೋದ್ರಿಂದ ಹೈಕಮಾಂಡ್ ಇಬ್ಬರಿಗೂ ಸಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿತ್ತು. ಯಾವುದೇ ರೀತಿಯ ಗೊಂದಲ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಹೊರಗಡೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿತ್ತು. ಆ ಸೂಚನೆಯ ಮೇರೆಗೆ ಇಬ್ರು ಬಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅನ್ನೋದು ಸಹ ಇವರ ಒಂದು ಮಾತಿಂದ ಅರ್ಥ ಆಗುತ್ತೆ. ಹೀಗಾಗಿ ಒಳ್ಳೊಳಗೆ ಕಾಂಗ್ರೆಸ್ನಲ್ಲಿ ಬೆಂಕಿ ಕೆಂಡ ಆರ್ತಾನೆ ಇದೆ, ಅದು ಇನ್ನ ಬೆಂಕಿಯಾಗಿ ಹತ್ಕೊಂಡಿಲ್ಲ. ಅಸೆಂಬ್ಲಿ ಮುಗಿದ ಬಳಿಕ ಆ ಬೆಂಕಿ ಜ್ವಾಲಾಮುಖಿ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಅದನ್ನು ವಿಪಕ್ಷಗಳು ಸಹ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. 19ರ ನಂತರ ಮತ್ತೊಂದು ಕ್ರಾಂತಿ ಆಗುತ್ತೆ, ಸಂಕ್ರಾಂತಿಗೆ ಕ್ರಾಂತಿಯಾಗಿ ಅದು ಎಂಡ್ ಆಗುತ್ತೆ ಅನ್ನೋ ಒಂದು ಮಾತನ್ನ ವಿಪಕ್ಷಗಳು ಸಹ ಹೇಳ್ತವೆ. ಅಜಯ್ ಧರ್ಮಸಿಂಗ್ ಅವರ ಮಾತು ಅದು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಮಾತು. ಹೀಗಾಗಿನೇ ಅಜಯ್ ಧರ್ಮಸಿಂಗ್ ಅವರು ಈ ಹೇಳಿಕೆಯನ್ನ ಕೊಟ್ರ ಅನ್ನೋದ್ರ ಬಗ್ಗೆನೂ ಸಹ ಈಗ ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಸಚಿನ್, ರಾಘವೇಂದ್ರ, ಹಾಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ.